ಹಾಂ, ಎಲ್ರಿಗೂ ನಮಸ್ಕಾರ. ಇದೇನು ಮೆಟ್ಲಿಂಗ್ ರೋಡ್ ನೋಡ್ತೀರಾ ನೋಡಿ, ಜಲ್ಲಿ ರೋಡ್ ಇದು ಬಂದು ನಿಮಗೆ 30 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಇದು ಈ ರೋಡ್ ಬಂದ್ಕೊಂಡಿರೋಂಥ ಜಾಗನೇ 21 ಕುಂಟೆ ಜಾಗ, ತೆಂಗಿನ ತೋಟ. ನಿಮಗೆ ಹತ್ತತ್ರ ಒಂದು 60 ಅಡಿ ಅಗಲ ಬರುತ್ತೆ ನೋಡಿ. ಅಲ್ಲಿಂದ 1, 2, 3 ಇದರಲ್ಲಿ ನಿಮಗೆ ಒಂದು 20 ತೆಂಗಿನ ಮರ, ಎಲ್ಲ ಒಂದು 3 ವರ್ಷದ ತೆಂಗಿನ ಮರ, 3 ವರ್ಷ ಅಥವಾ 4 ವರ್ಷ, ಕೆಲವು ಎಲ್ಲ ಫಲನೂ ಕೊಟ್ಟಿದೆ ನೋಡಿ, ಫಲ ಬಿಟ್ಟಿದೆ. ಇದು ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ. ಮದ್ದೂರಿಂದ ಈ ಜಾಗಕ್ಕೆ 17 ಕಿಲೋಮೀಟ್ರ್ ಆಗುತ್ತೆ. ಮಂಡಿಗೆ ಇಲ್ಲಿಂದ 23 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 82 ಕಿಲೋಮೀಟ್ರ್ ಆಗುತ್ತೆ ನೋಡಿ. ನಿಮ್ಗೆ ಹತ್ತತ್ರ 20 ತೆಂಗಿನ ಮರ ಇದೆ ನೋಡಿ. ಆಗಲೇ ಎಲ್ಲ ಕೆಲವು ಮರಗಳು ಫಲ ಕೊಡ್ತಾ ಇದೆ. ನಿಮಗೆ ಕ್ಲೀನಾಗಿ ಸ್ಕ್ವೇರ್ ಆಗೈತಿ ಜಾಗ, ತುಂಬಾ ನೀಟಾಗೈತಿ ಜಾಗ. ಇದು ಚಿಕ್ಕ ಜಾಗ ಬೇಕು ಅನ್ನೋರಿಗೆ, ತೆಂಗಿನ ತೋಟ ಬೇಕು ಅನ್ನೋರಿಗೆ ಸೂಪರ್ ಆಗಿದೆ ಜಾಗ ನೋಡಿ. ಎಲ್ಲ ಹಿಲ್ವೀವ್ ನಿಮಗೆ ನೋಡಿ, ಹಿಲ್ವೀವ್ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಇಲ್ಲಿಂದ ಹೈವೇ ಬಂದು ಒಂದು 6-7 ಕಿಲೋಮೀಟ್ರ್ ಐತೆ, ಒಂದು ಸ್ಟೇಟ್ ಹೈವೇ ನೋಡಿ. ಫುಲ್ಲು ಸ್ಕ್ವೇರ್ ಆಗಿದೆ. ಕ್ಷಮಿಸಿ, ನಿಮಗೆ ಏನು ಅಂದರೆ 100 ಅಡಿ ಬರುತ್ತೆ ರೋಡು. ನಾನು ಅಲ್ಲಿವರೆಗೂ, ಇವ್ರು 3 ಮರ ಅನ್ಕೊಬಿಟ್ಟಿದೆ, 3 ಅಲ್ಲ ನೋಡಿ. ಅಲ್ಲಿಂದ ಹಿಡಿದು ಅಲ್ಲಿವರೆಗೂ 100 ಅಡಿ ಬರುತ್ತೆ ರೋಡ್ ಫೇಸು. ಈ ಜಾಗ 100 ಅಡಿ ಬರುತ್ತೆ. 4 ಲೈನು, 1, 2, 3, 4 ಲೈನ್ ಮರಗಳು. ನಿಮಗೆ ಹತ್ತತ್ರ 100 ಅಡಿ ರೋಡ್ ಫೇಸ್ ಬರುತ್ತೆ. ಇದ್ರ ಬೆಲೆ ಬಂದು ಫರ್ ಗುಂಟೆ 1,40,000 ಹೇಳ್ತಾರೆ. 35,000 ಅಥವಾ 30,000 ಫೈನಲ್ ಆಗುತ್ತೆ, ಅದಕ್ಕಿಂತ ಕಮ್ಮಿ ಕೊಡಲ್ಲ. ಇದು ಬಂದು ಜನರಲ್ ಪ್ರಾಪರ್ಟಿ ನೋಡಿ. ಅಲ್ಲಿ ಬಂದು ಅದೇ ಸಿಟಿ ಏನು ಕಾಣಿಸ್ತಾ ಇದೆ, ಅದೇ ಸಿಟಿ. ಇಲ್ಲಿಂದ ಇದು ಬಂದು ಸಿಂಗಲ್ RTC ಇದೆ, ಪೇಪರ್ ಎಲ್ಲ ರೆಡಿ ಇದೆ, ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ ಇದು. ನೋಡಿ, ಫುಲ್ಲು ಸ್ಕ್ವೇರ್ ಆಗಿದೆ ಜಾಗ. ಮತ್ತು ಇದು ಬಂದು ನಿಮಗೆ ನೀರಾವರಿ ಜಾಗ. ನಿಮಗೆ ಕಾಲುವೆ ನೀರೆಲ್ಲ ಬರುತ್ತೆ, ನೀವು ಬೋರ್ ಹಾಕೋ ಅವಶ್ಯಕತೆ ಬರಲ್ಲ. ವರ್ಷದಲ್ಲಿ 9 ದಿನದಿಂದ ನೀರೇ ಇರುತ್ತೆ ಈ ಜಾಗದಲ್ಲಿ. ಬೇಕು ಅಂದರೆ ನೀವು ಬೋರ್ ಹಾಕ್ಸ್ಕೊಬೋದು. ಮತ್ತು ಮಣ್ಣು ಕೂಡ ನಿಮಗೆ ಕಪ್ಪು ಮಣ್ಣಲ್ಲ, ಚೆನ್ನಾಗಿದೆ ಮಣ್ಣು. ಇದು ಮರಳು ಮಿಶ್ರಿತ ಮಣ್ಣು, ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.